ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಗೆ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ RT ಬಗ್ಗೆ ಅಂದರೆ ರೈಟ್ ಟು ಎಜುಕೇಷನ್ ಇವಾಗ ಅಪ್ಲಿಕೇಶನ್ ಬಿಡ್ತಾ ಇದ್ದಾರೆ. ಸೊ ನಿಮಗೆ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ 25% ಇದಕ್ಕೆ ಅಂತಲೇ ಸೀಟ್ನ ಅಲಾಟ್ ಮಾಡಿರ್ತಾರೆ. ಸೊ ಅಪ್ಲಿಕೇಶನ್ನ ಬಿಡ್ತಾ ಇದ್ದಾರೆ. ಯಾರ್ಯಾರೆಲ್ಲ RTಗೆ ಅಪ್ಲೈ ಮಾಡ್ಬೋದು, ಎಲಿಜಿಬಿಲಿಟಿ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ, ಹಾಗೆ ಲಾಸ್ಟ್ ಡೇಟ್ ಯಾವುದು ಸಬ್ಮಿಷನ್ಗೆ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ದಯವಿಟ್ಟು ಚೆಕ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಅಟ್ಲೀಸ್ಟ್ ನಿಮಗೆ ಹೆಲ್ಪ್ ಆಗಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಾರು ಕಳಿಸಿ. ತುಂಬ ಜನಕ್ಕೆ ಈ ಥರ RTಯನ್ನು ಒಂದು ಇದೆ ಅಂತಲೇ ಗೊತ್ತಿರಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲೆಲ್ಲ ಡೀಟೇಲಾಗಿ ತಿಳಿಸಿದ್ದೀನಿ. ದಯವಿಟ್ಟು ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರಾ, ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅವಕಾಶ ಮಾಡಿಕೊಡ್ತಾರೆ ಏನು ಅಂದ್ಬಿಟ್ಟು. ಬಟ್ ಇವಾಗ ಯಾವಾಗ ಏನು ಅನ್ನೋದನ್ನ KH ಮುನಿಯಪ್ಪ ಅವರು ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ನಿಮಗೂ ಕೂಡ ಗೊತ್ತಿದೆ, ಇವಾಗ ಆಲ್ರೆಡಿ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪ್ರೋಸೆಸ್ ಆಯಿತು. ಸಾಕಷ್ಟು ಲಕ್ಷಾಂತರ ಜನದ್ದು ಕ್ಯಾನ್ಸಲ್ ಆಯಿತು. ಹಾಗೆ ಯಾರೆಲ್ಲ ಈಗೊಂದು 4-5 ಇಯರ್ಸ್ ಹಿಂದೆ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ಅವ್ರದ್ದು ಡಿಸ್ಟ್ರಿಬ್ಯೂಷನ್ ಕೂಡ ಆಗ್ತಾ ಇದೆ. ಅದ್ರದ್ದು ಲಿಸ್ಟ್ನ ಕೂಡ ಆಹಾರ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ನಿಮಗೆ ಅಕಸ್ಮಾತ್ ಏನಾದರೂ ಈಗೊಂದು 3-4 ವರ್ಷದಿಂದ ನೀವು ಅಪ್ಲೈ ಮಾಡಿದ್ದೀರಾ ರೇಷನ್ ಕಾರ್ಡ್ಗೆ ಅಂತಂದರೆ ಒಂದ್ಸತಿ ಆಹಾರ ವೆಬ್ಸೈಟಲ್ಲಿ ಚೆಕ್ ಮಾಡಿ, ಅಫಿಷಿಯಲ್ ಆಹಾರ ವೆಬ್ಸೈಟಲ್ಲಿ. ಸೊ ಲಿಸ್ಟ್ನ ಬಿಟ್ಟಿದ್ದಾರೆ. ನೀವು ನಿಮ್ಮ ಅಕ್ನಾಲೇಜ್ಮೆಂಟ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕೆಲ್ಲ ಸೆಲೆಕ್ಟ್ ಮಾಡಿದ್ರೆ ಆ ಪ್ಲೇಸಲ್ಲಿ ಯಾರ್ದೆಲ್ಲ ಅಪ್ರೂವ್ ಆಗಿದೆ ಅನ್ನೋದನ್ನ ನಿಮ್ಮ ಹೆಸರು, ಅಡ್ರೆಸ್ ಎಲ್ಲ ಇರುತ್ತೆ. ಸೊ ಚೆಕ್ ಮಾಡಿ ನೀವು ಯಾವ ಅಡ್ರೆಸ್ನ ಕೊಟ್ಟಿದ್ದೀರಾ ಅಲ್ಲಿ ಪೋಸ್ಟ್ ಮೂಲಕನೇ ನಿಮಗೆ BPL ಕಾರ್ಡ್ ಬಂದು ನಿಮ್ಮ ಮನೆಗೆ ಸೇರುತ್ತೆ. ಸೊ ಇವಾಗ ಎಲ್ಲರೂ ಕಾಯ್ತಾ ಇರೋದು BPL ಹೊಸ ಅಂದರೆ ಜನರಲ್ ಕೆಟಗರಿ ಅವ್ರಿಗೆ ಯಾವಾಗ ಕೊಡ್ತಾರೆ ಅಂತ. ಯಾಕಂದರೆ ಇವಾಗ ಆಲ್ರೆಡಿ ಈ ಶ್ರಮ ಕಾರ್ಡ್ ಯಾರ್ಯಾರಿಗೆಲ್ಲ ಈ ಶ್ರಮ ಕಾರ್ಡ್ ಇದೆ ಅವರಿಗೆ BPL ಕಾರ್ಡಿಗೆ ಅಪ್ಲೈ ಮಾಡೋಕ್ಕೆ ಅವಕಾಶನ ಕೊಟ್ಟಿದ್ರು. ಈಗ ಮಾರ್ಚ್ 31ನೇ ತಾರೀಕುವರೆಗೂ ಕೂಡ ಅವಕಾಶನ ಕೊಟ್ಟಿದ್ದಾರೆ. ಸೊ ಇವಾಗಲೂ ಕೂಡ ಅಕಸ್ಮಾತ್ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇದೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೆ ಗ್ರಾಮ 1, ಕರ್ನಾಟಕ 1 ಸೆಂಟರ್ಸ್ಗಳಲ್ಲಿ ಹೋಗಿ ಅಪ್ಲೈ ಮಾಡಬಹುದು. ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಕೂಡ ಮಾಡಿಕೊಡ್ತಾ ಇದ್ದಾರೆ, KYC ಮಾಡಿಕೊಡ್ತಿದ್ದಾರೆ. ನಿಮ್ದು ಏನೇ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಹೋಗಿ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಮಾಡಿಸ್ಬೋದು. ಅಕಸ್ಮಾತ್ KYC ಆಗಿಲ್ಲ ಅಂದರೆ ರೇಷನ್ ಡಿಪೋಗಳಲ್ಲಿ ಹೋಗಿ ಮಾಡಿಸ್ಕೋಬೋದು. ಸೊ ಇವಾಗ ಏನು KH ಮುನಿಯಪ್ಪ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ಕ್ಯಾನ್ಸಲೇಷನ್ ಪ್ರೋಸೆಸ್ ಕೂಡ ಸಾಕಷ್ಟು ಲಕ್ಷಾಂತರ ಜನದ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಹೊಸ ರೇಷನ್ ಕಾರ್ಡ್ಗೆ ಆದಷ್ಟು ಬೇಗ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಫೆಬ್ರವರಿ ತಿಂಗಳಲ್ಲೇ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಈಗ ಆಲ್ರೆಡಿ ಎಲ್ಲದೂ ಪ್ರಿಪರೇಷನ್ ಆಗಿದೆಯಂತೆ. ಸೊ ಸದ್ಯದಲ್ಲೇ ನಾವು ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾವಾಗ ಬೇಕಾದ್ರೂ ಕೂಡ ಅಪ್ಲಿಕೇಶನ್ ಓಪನ್ ಆಗ್ಬೋದು, ಲಿಂಕ್ ಓಪನ್ ಆಗ್ಬೋದು. ಸೊ ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ದು ಯಾರ್ದೆಲ್ಲ ಹೆಸರು ಸೇರಿಸ್ಬೇಕಂತಿದ್ದೀರಾ ಅವ್ರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಅಕಸ್ಮಾತ್ ಸಣ್ಣ ಮಕ್ಕಳು ಹೆಸರು ಸೇರಿಸ್ತಿದ್ದೀರಾ ಅಂದರೆ ಬರ್ತ್ ಸರ್ಟಿಫಿಕೇಟು. ಸೊ ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ನಿಮಗೆ ಡೇಟ್ ಟು ಟೈಮ್ ಅನೌನ್ಸ್ ಮಾಡಿದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾಕಂದರೆ ಫೆಬ್ರವರಿನಲ್ಲೇ ಅಂತ ಹೇಳಿದ್ದಾರೆ. ಇವತ್ತಾಗಲೇ 14ನೇ ತಾರೀಕು, ಹೇಳೋಕ್ಕಾಗೋದಿಲ್ಲ. ಯಾವಾಗ ಬೇಕಾದ್ರೂ ಕೂಡ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗ್ಬೋದು. ಸೊ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡ್ತೀನಿ. ಸೊ ನೀವು ಡಾಕ್ಯುಮೆಂಟ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಮನೇಲಿ ಆಲ್ರೆಡಿ ಒಂದು ರೇಷನ್ ಕಾರ್ಡ್ ಇದೆ ಅಂದರೆ ನೀವು ಮತ್ತೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಅದನ್ನು ಕೂಡ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಒಂದೇ ಅಡ್ರೆಸ್ಸಲ್ಲಿ 2 ರೇಷನ್ ಕಾರ್ಡ್ ತೊಗೊಂಡಂಗಿಲ್ಲ. ಯಾಕಂದರೆ ಈಗ ತುಂಬ ಜನ ಇದೇ ಥರ ಮಾಡ್ತಿದ್ದಾರೆ. ಫ್ಯಾಮಿಲಿನಲ್ಲಿ ಒಂದು ರೇಷನ್ ಕಾರ್ಡ್ ಇರುತ್ತೆ, ಬಟ್ ಇವಾಗ ಸಪ್ರೇಟ್ ರೇಷನ್ ಕಾರ್ಡ್ ಬೇಕು ಅಂತ ಅದೇ ಅಡ್ರೆಸ್ನ ಕೊಟ್ಟು ನೀವು ಮಾಡಿಸ್ಕೊತಾ ಇದ್ದೀರಾ. ಸೊ ನೀವು ಆ ಥರ ಅಪ್ಲೈ ಮಾಡಿದ್ರೆ ನೀವೇನು ಅಪ್ಲೈ ಮಾಡಿರ್ತೀರ ಅದು ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಆಲ್ರೆಡಿ ಒಂದು ರೇಷನ್ ಕಾರ್ಡಲ್ಲಿ ನಿಮ್ಮ ಹೆಸರು ಇದೆ ಅಂತಂದರೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು. ಆ ಹೆಸರನ್ನ ತೆಗೆಸಿ ನೀವು ಬೇರೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ನಿಮ್ಮದು ಹೆಸರು ಅದರಲ್ಲೂ ಇದೆ, ನಮ್ಮದು ಸಪ್ರೇಟು ಕೂಡ ಮಾಡಿಸ್ಬೇಕು ಅಂತಲೇ ನಿಮ್ಮ ಕಾರ್ಡ್ ರಿಜೆಕ್ಟ್ ಆಗುತ್ತೆ. ಸೊ ಅದನ್ನು ತುಂಬ ಸ್ಟ್ರಿಕ್ಟಾಗಿ
ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು APLಗಿಂತ BPLೇ ಜಾಸ್ತಿ ರೇಷನ್ ಕಾರ್ಡ್ ಇದ್ದಿದ್ದರಿಂದ ಸೊ ಚೆಕ್ ಮಾಡಿ ಲಕ್ಷಾಂತರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇವಾಗಲೂ ಕೂಡ ಅಷ್ಟೇ, ಇವಾಗ ಅಪ್ರೂವ್ ಮಾಡೋಕ್ಕೆ ಮುಂಚೆ ಸಾಕಷ್ಟು ಸತಿ ವೆರಿಫೈ ಮಾಡಿ ಸೊ ಅಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ದು ಆಲ್ರೆಡಿ ಒಂದು ನಿಮ್ಮ ಮನೇಲಿ ನಿಮ್ಮ ಹೆಸರು ಸೇರಿದೆ ಅಂತಂದರೆ ಆ ಹೆಸರನ್ನ ತೆಗೆಸ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿ. ಅದು ಇದ್ದಂಗೆ ನೀವು ಮತ್ತೆ ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಹೋದರೆ ನಿಮ್ಮದು ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ. ಹಾಗೆ ಡಾಕ್ಯುಮೆಂಟು ಕೂಡ ಅಷ್ಟೇ, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟ್ನ ಕರೆಕ್ಟಾಗಿರೋದು ಸಬ್ಮಿಟ್ ಮಾಡಿ. ಆವಾಗ ಖಂಡಿತ ನಿಮ್ಮ ಕಾರ್ಡ್ ಕೂಡ ಅಪ್ರೂವ್ ಆಗುತ್ತೆ. ಸೊ ಡೇ ಟು ಟೈಮ್ ಅನೌನ್ಸ್ ಮಾಡಿದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅತಿ ಶೀಘ್ರದಲ್ಲೇ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನ ಕೊಡ್ತಿದ್ದಾರೆ. ಯಾಕಂದರೆ ಈಗ ಒಂದು 2-3 ವರ್ಷನ ಅದರಲ್ಲೂ ಈ ಗ್ಯಾರಂಟಿ ಸ್ಕೀಮ್ ಶುರುವಾದ ಮೇಲಿಂದ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನೇ ಕೊಟ್ಟಿಲ್ಲ. ಯಾವಾಗಲೂ ಒಂದು ಅರ್ಧ ಗಂಟೆ 1 ಅವರ್ ಕೊಡ್ತಾ ಇದ್ರು. ಅದು ಕೂಡ ಸರ್ವರ್ ಸಮಸ್ಯೆ ಇತ್ತು, ತುಂಬ ಜನಕ್ಕೆ ಗೊತ್ತೇ ಇರ್ತಿರ್ಲಿಲ್ಲ. ಗೊತ್ತಾದವರು ಹೋದರೂ ಕೂಡ ಜನಕ್ಕೆ ಅಪ್ಲೈ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಈಗಲೂ ಅಷ್ಟೇ, ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಟ್ಟರೆ ಜಾಸ್ತಿ ದಿನ ಟೈಮ್ ಕೊಟ್ಟರೆ ಆವಾಗ ರಶ್ ಆಗಲ್ಲ, ಸರ್ವರ್ ಸಮಸ್ಯೆ ಕೂಡ ಬರಲ್ಲ. ಇವ್ರು ಕೊಡೋದೇ 1 ದಿನ 2 ದಿನ ಕೊಡ್ತಾರೆ. ಅದರಲ್ಲೂ ಎಲ್ಲ ಕಡೆ ಅಪ್ಲೈ ಮಾಡಬೇಕಾಗಿರೋದ್ರಿಂದ ಸರ್ವರ್ ಸಮಸ್ಯೆ ಬರುತ್ತೆ. ಸೊ ಜಾಸ್ತಿ ದಿನ ಕೊಟ್ಟರೆ ಜನರು ಕೂಡ ನಿಧಾನಕ್ಕೆ ಹೋಗಿ ಅಪ್ಲೈ ಮಾಡ್ತಾರೆ. ಅವಾಗ ಎಲ್ಲರಿಗೂ ಕೂಡ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಸತಿ ಹೇಳಿದ್ದಾರೆ ಜಾಸ್ತಿ ದಿನ ಕೊಡ್ತೀವಿ, ಫೆಬ್ರವರಿನಲ್ಲೇ ಕೊಡ್ತೀವಿ ಅಂತ. ಈಗ ಆಲ್ರೆಡಿ 14ನೇ ತಾರೀಕು ಆಗಿದೆ. ಸೊ ಯಾವಾಗ ಕೊಡ್ತಾರೆ ಏನು ಅನ್ನೋದನ್ನ ಹೇಳೋಕ್ಕಾಗಲ್ಲ. 1 ದಿನನಾರ ಕೊಡ್ಬೋದು ಅಥವಾ 1 ತಿಂಗಳಾರ ಕೊಡ್ಬೋದು. ಸೊ ನೀವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ವಿಡಿಯೋಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.